ನಾವೆಲ್ಲ ಹೋಗ್ತಿದ್ದೀವಿ, ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೀವಿ ಅಂತ ಹೇಳು. ಪಾರ್ಟಿ ಏನು ಇದುವೇ? ಟೀ ಟೀ ಪಾರ್ಟಿ. ಅವ್ನಿಗೆ ಬರೀ ಟೀ ಅಷ್ಟೇ ಬರೋದು, ನಮ್ಮ ಟೀ ಅಂಗಡಿ ಅಲ್ವಾ, ಅದಕ್ಕೆ ಟೀ ಮಾತ್ರ ಬರುತ್ತೆ. ಫುಲ್ಲು ಸ್ಮಾರ್ಟಾಗೆಲ್ಲ ರೆಡಿ ಆಗ್ಬಿಟ್ಟವ್ರೆ. ಹೋಗೋಣ ನಡೀರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ನೋಡಿದ್ರಿ ಲಾಸ್ಟ್ ವಿಡಿಯೋ ಬಂದು ನಮ್ಮ ಶಾಪಲ್ಲಿ ಎಷ್ಟು ಇನ್ಕಮ್ ಬಂತು ಏನು ಅಂತೆಲ್ಲ ಹೇಳಿದ್ವಿ. ಫೈನಲಿ ಸಕ್ಸಸ್ಫುಲ್ ಆಗಿ 1 ಮಂತ್ ಕಂಪ್ಲೀಟ್ ಆಗಿದೆ ಅಂಡ್ ಒಳ್ಳೆ ಲಾಭ ನೋಡಿದೀವಿ. ಸರಿ, ಓಕೆ, ಎಲ್ಲರೂ ಕಷ್ಟಪಟ್ಟಿದೀವಿ, ನಡೀರಿ ಎಲ್ಲರೂ ಹೋಗಿ ಒಂದು ಚಿಕ್ಕ ಟ್ರೀಟ್ ತರ ತಿನ್ಕೊಂಡು ಬರೋಣ ಅಂತ ಇವಾಗ ಸಂಡೇ ರೆಡಿ ಆಗ್ಬಿಟ್ಟು ಮಧ್ಯಾಹ್ನ ಹೊರಟ್ವಿ. ಹೋಗಿ ಅಂಗಡಿ ಹತ್ರ ಹೋಗೋಷ್ಟರಲ್ಲಿ ಫುಲ್ಲು ಕ್ರೌಡ್ ಇತ್ತು. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಹುಡುಗರು ಇಲ್ಲಾಕ ನಮಗೆ ಪಾರ್ಸಲ್ ತಂದ್ಬಿಡಿ, ನೀವು ಹೋಗಿ ತಿನ್ಕೊಂಡು ಸುಮ್ಮನೆ ಕ್ಲೋಸ್ ಮಾಡೋದು ಬೇಡ ಅಂತ ಹೇಳಿದ್ರು. ತುಂಬ ಖುಷಿ ಆಗುತ್ತೆ ಅವ್ರು ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡೋದ್ರಿಂದ. ಸರಿ ಆಯಿತು ಅಂದ್ಬಿಟ್ಟು ನಾವೇ ಬಂದ್ವಿ. ಇವಾಗ ಅವ್ರಿಗೂ ಹಂಗೆ ಪಾರ್ಸಲ್ ತಗೊಳ್ಳೋಣ ಅಂತ ನಾಗವರ ಹತ್ರ ಇರೋಂಥ ನಂದಿನಿ ರೆಸ್ಟೋರೆಂಟಿಗೆ ಬಂದ್ವಿ. ಚೆನ್ನಾಗಿದೆ, ಇಲ್ಲೂ ಕೂಡ ಚೆನ್ನಾಗಿತ್ತು. ನಾವು ಹೇಗೆ ಪಾರ್ಟಿ ಮಾಡಿದ್ವಿ ಏನು ಎತ್ತ ಅಂದ್ಬಿಟ್ಟು ನಾನು ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಅದ್ರ ಜೊತೆಗೆ ಎಷ್ಟೊಂದು ಎಂಕ್ವೈರೀಸ್ ಬರ್ತಾ ಇದೆ ಅಂದರೆ ನಾನು ಲಿಟ್ರಲಿ ಯಾವುದೇ ಒಂದು ಕಾಲ್ಸ್ಗೆ ಅಥವಾ ಮೆಸೇಜಸ್ಗೆ ರಿಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಮೆಸೇಜಸ್, ಅಷ್ಟು ಕಾಲ್ಸ್ ಬರ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ 1 ವೀಕ್ ನನಗೆ ಟೈಮ್ ಕೊಡಿ. ಎಲ್ರಿಗೂ ಆದಷ್ಟು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಇನ್ನೂ ರಿಪ್ಲೈಸ್ ಬಂದಿಲ್ಲ, ನಾನು ಡೈಲಿ ನಾನು ಒಂದು 15 ಕಾಲ್ಸ್ ಅಷ್ಟೇ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೂ ಬೇರೆ ಕೆಲಸಗಳೆಲ್ಲ ಇದೆ ಅಲ್ಲ, ಹಾಗಾಗಿ ಖಂಡಿತ ಎಲ್ರಿಗೂ ನಾನೇ ಕಾಲ್ ಬ್ಯಾಕ್ ಮಾಡಿ ಎಲ್ರಿಗೂ ನಾನೇ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಷ್ಟೊಂದು ಲೊಕೇಶನ್ಸ್ ಫೈನಲ್ ಮಾಡೋಕ್ಕೆ ಕರೆದಿದ್ದೀರಾ, ಖಂಡಿತ ಬರ್ತೀನಿ. ನಾನು ಎಲ್ಲದಕ್ಕೂ ಡೇಟ್ ಅನ್ನೋದನ್ನು ಫಿಕ್ಸ್ ಮಾಡ್ತೀನಿ. ಈ ವೀಕ್ ನಾನು ತುಂಬ ಬ್ಯುಸಿ ಇದ್ದೀನಿ. ಯಾಕೆ ಅಂತ ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ನೋಡ್ತೀರಾ, ನಾಳೆಯಿಂದ ಬರೋವಂಥ ವೀಡಿಯೋಸಲ್ಲಿ, ಓಕೆನಾ? ಸೊ ಇಲ್ಲಿ ಬಂದು ನಮ್ಮ ಚಿಕ್ಕಮ್ಮ ಅಂತೂ ಫುಲ್ ಎಕ್ಸೈಟೆಡ್. ಏನು ಇಷ್ಟು 1 ತಿಂಗಳು ಎಷ್ಟು ಕಷ್ಟಪಟ್ಟಿದ್ದೀವಿ, ಈ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋದೇ ಖುಷಿ ಬೇರೆ ಅಂತ ಎಲ್ಲ ಹೇಳ್ತಾ ಇದ್ರು. ನಂತರ ಇದು ಸಪ್ರೇಟಾಗಿ ಕೂತ್ಕೊಂಡು ಸಪ್ರೇಟಾಗಿ ಎಲೆಬೇಕು ಅಂತ ಹೇಳ್ತಾ ಇದ್ದ. ಸೊ ರಾಕ್ ಕ್ಲಿಪ್ಪಿಂಗ್ ನೋಡಿ ಎಂಜಾಯ್ ಮಾಡಿ. ಏನಕ್ಕೆ ಜಿಯಾ? ವಾವ್, ಇದುವೇ ಏನ್ ಬೇಕು ನಿಂಗೆ? ಏನ್ ತಿಂತೀಯಾ? ಏನ್ ತಿಂತೀಯಮ್ಮ? ಆರ್ಡರ್ ಮಾಡ್ಲಾ? ಇದು ಏನ್ ಬೇಕು? ಜಿ ಹಾಕಿದೀವಿ. ಬೂವ ಏನ್ ಬೇಕು? ದೋಸೆ, ಬೂವ ಏನ್ ಬೇಕು? ಆಮೇಲೆ ಚಪಾತಿ, ಓಕೆ, ಮಟನ್, ಎಗ್, ಓಕೆ. ಅಂಕಲ್ನ ಕೇಳ, ಅಂಕಲ್ ಎಗ್ ಕೊಡಿ. ಏನು ಕೇಳ ಅಂಕಲ್ನ. मील्स में अंडा आता है? नहीं. ಫಸ್ಟ್ ಸ್ಟಾರ್ಟರ್ನ ಆರ್ಡರ್ ಮಾಡಿದ್ವಿ, ಅದು ಬಂದು ಸರ್ವ್ ಮಾಡ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಮಾತ್ರ ವೆಜ್ ತಗೊಂಡ್ರು, ಇನ್ನು ನಾವೆಲ್ಲ ನಾನ್ ವೆಜ್ ಮೀಲ್ ತಗೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ಲೆಮನ್ ಚಿಕನ್ ಕೊಡ್ತಾ ಇದ್ರು, ಸೂಪರ್ ಆಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವಕ್ಕ ಅವ್ರ ವೈಟರ್ನ ಅಕ್ಕ 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 ಏನ್ ಬೇಕಿದು ವೀರ್? ಏನಕ್ಕೆ? ಕೊಡ್ತೀರಿ.
हाँ इधर में नो लेफ्ट हैंड इधर एक रख दीजिए उधर एक ಹಾಗೆ ಇಷ್ಟೊಂದು ಜನ ಹೇಳ್ತಾ ಇದ್ರಿ ಜಾಸ್ತಿ ಎಲ್ಲ ತೋರ್ಸಕ್ ಹೋಗ್ಬೇಡಿ, ಸೌಂದರ್ಯ ದೃಷ್ಟಿ ಎಲ್ಲ ಆಗ್ಬಿಡುತ್ತೆ ಅಂತ. ಖಂಡಿತ ನಾನು ಮಾಡಿದ್ದು ತಪ್ಪು ಅದೇ ಅನ್ಸುತ್ತೆ. ದೃಷ್ಟಿ ಎಲ್ಲ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಏನೇನೋ ಇನ್ಸಿಡೆಂಟ್ಸ್ಗಳೆಲ್ಲ ನಡೀತಾ ಇದೆ. ನಾನು ಮುಂದೆ ಬರುವಂಥ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಆಯಿತಾ. ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಪ್ರೇ ಮಾಡಿ ಎಲ್ರೂ. ಏನು ಎತ್ತ ಅಂತ ಮುಂದಿನ ವೀಡಿಯೋಲಿ ನೋಡ್ತೀರಾ. ನಾನು ಈ ವಿಡಿಯೋಲಿ ಜಾಸ್ತಿ ಎಲ್ಲ ಹಾಕ್ತಾ ಇಲ್ಲ. ಸಕ್ಸಸ್ಫುಲ್ ಪಾರ್ಟಿದು ನಾವು ಎಂಜಾಯ್ ಮಾಡಿದ್ದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಚೋರ್ಸ್ ಚೋರ್ಸ್ ಚೋರ್ಸ್. ಚಾಯ್ ವಿಕ್ಟ್ರಿ. ಚಾಯ್ ವಿಕ್ಟ್ರಿ ಸಕ್ಸಸ್ಫುಲ್. ಎಲ್ರಿಗೂ ಚಿಯರ್ಸ್. ಹ್ಯಾಪಿ ಚಾಯ್ ವಿಕ್ಟ್ರಿ ಸೆಲೆಬ್ರೇಷನ್. ಚಿಯರ್ಸ್. ಎಲ್ಲ ಕಂಪ್ಲೀಟ್ ಆಯಿತು. ತಿನ್ನೋಕ್ಕೆ ಆಗಿಲ್ಲ, ವೇಸ್ಟ್. ಮೀಲ್ಸ್ ತೊಗೊಂಡ್ರೆ ವೇಸ್ಟು. ಸ್ವಲ್ಪ ಎಲ್ಲ ಮಿಕ್ಕಿರೋದು ಪಾರ್ಸಲ್ ಮಾಡಿಸಿದ್ದೀವಿ. ಹೆಂಗಿತ್ತು ರೂಪೇಶ್? ಟೇಸ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಲ್ಲ? ನನಗೂ ಇಷ್ಟ ಆಯಿತು. ಕ್ವಾಂಟಿಟಿ ಎಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ರು. ಒಂದು ಮೀಲ್ ತೊಗೊಂಡ್ರೆ ಇಬ್ಬರು ತಿನ್ನೋ ಅಷ್ಟು ಕ್ವಾಂಟಿಟಿ ಕೊಟ್ಬಿಟ್ಟಿದ್ರು. ಸರಿ ವೇಸ್ಟ್ ಆಗುತ್ತಲ್ವ ಅಂತ ಅದನ್ನು ಪ್ಯಾಕ್ ಮಾಡಿಸಿದ್ವಿ. ಇನ್ನು ಸಂಜೆ ಅದನ್ನೇ ಮನೆಗೆ ತಿನ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದ್ಬಿಟ್ಟು ಶಾಪಲ್ಲಿ ಹುಡುಗರಿಗೆ ಬಿರಿಯಾನಿ ಅದೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಲಾಸ್ಟಲ್ಲಿ ಒಂದು ಲೆಮನ್ ಜ್ಯೂಸ್ ಕೂಡ ಕುಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ ಡೇ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಿಲ್ ಬಂದು 6,900 ಚಿಲ್ಲರೆ, ಆಲ್ಮೋಸ್ಟ್ 7,000 ರೂಪಾಯಿ ಪಾರ್ಟಿ ಮಾಡಿದೀವಿ ನಾವು. ಎಂಜಾಯ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಿಲ್ಲ, ಹೋಗಿ ರೆಸ್ಟ್ ಮಾಡಿಬಿಟ್ವಿ ಅಷ್ಟೇ. ನೆಕ್ಸ್ಟ್ ಡೇ ನಮ್ಮ ಚಿಕ್ಕ ತಾತ ಒಬ್ಬರು ತೀರ್ಕೊಂಡಿದ್ರು ನಮ್ಮೂರಲ್ಲಿ. ಸೊ ಅಲ್ಲಿ ಹೋಗಿದ್ವಿ. ಅವ್ರದ್ದು ಮಣ್ಣೆಲ್ಲ ಮುಗಿಸ್ಕೊಂಡು ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದನ್ನೆಲ್ಲ ಇದೆ ಕೂಡ ರಾ ವಿಡಿಯೋಸ್ ಎಲ್ಲ ಅದು ಕೂಡ ಹಾಕ್ತೀನಿ. ಬಂದು ಅದನ್ನ ನೆಕ್ಸ್ಟ್ ಡೇ ನಾವು ಮನೆಗೆ ಬಂದ್ವಿ. ಎಂಥ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ನಾನು ಈ ವಿಡಿಯೋ ಬೇಡ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ ಆಯಿತಾ. ಅಂಥ ಇನ್ಸಿಡೆಂಟ್ಸ್ ಎಲ್ಲ ನಡೀತು. ಈಗ ಸದ್ಯಕ್ಕೆ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಅವನು ಎಷ್ಟು ಚೆನ್ನಾಗಿ ಹರ್ಷ ಅಂತ ನೋಡು. ನೋಡಿ ಡಾಕ್ಟರ್ ಆಗಿದ್ದಾನೆ ಯದುವೀರ್. ಯದುವೀರ್ ನನಗೆ ನೋಡ್ ಬಾಮ್ಮ, ಮಮ್ಮಗೆ ಯದುವೀರ್ ನನಗೆ ಏನಾಗ್ತದೆ ದೊಡ್ಡವನಾದ್ಮೇಲೆ? ಏನಾಗಿದೆ ಕೇಳು. ಮಗುಗೆ ಕಿವಿಗಂತ ಹಾಕೆ, ಕಿವಿ ನೋವು ಬರುತ್ತ ಮಗನೇ. ತಟ್ಟೆ ಒಳಗಡೆ ಹಾಕ್ತೀಯ ಸೆಟಸ್ಕೋಪ್? ಇಲ್ಲಿ ಇಲ್ಲ ಅಲ್ಲಲ್ಲ, ಇಲ್ಲಿ ತಾತಾಗ ನೋಡ್ಬಾರ್ದು ನಿನ್ ಕಿವಿನಿಗೆ. ತಾತ ಏನಾಗಿದೆ ಕೇಳು. ಏನಾಗಿದೆ? ಜ್ವರ ಬಂದೈತೆ ನನ್ನ. ಏನಾಗೈತೆ ಅಂತ ನನ್ನ ತೋರಿಸ್ಬಿಡ. ನಾನು ಹೆಂಗಿದ್ದೀನಿ, ಏನಾಗಿದೆ ಕೇಳು ಫಸ್ಟ್. ಏನಾಗಿದೆ ಅಂತ ಕೇಳ್ಬೇಕು. ಹೆಂಗ್ ಕೇಳೋದು ನೀನ್ ಏನಾಗಿದೆ ಅಂತ? ಒಗ್ಗಣ ಏನಾಗಿದೆ ಕೇಳು. ಏನಾಗೈತೆ ಕೇಳು ಫಸ್ಟ್. ತಾತಾಗ ಏನಾಗಿದೆ, ತಪ್ಪು ಹೋಗೈತೆ ಕೇಳಮ್ಮ. ಇಂಜೆಕ್ಷನ್ ಕೊಡೋಣ ಕೇಳು ಬಂದಲ್ಲಿ. ಸೌಂಡ್ ಬರ್ತೈತಾ? ಸೌಂಡ್ ಕೇಳಿಸ್ಕೊಂತ ಅವನೇ ಹಾಕ್ಬಿಟ್ಟು
एक साइड का कल जाने के लिए ಇದು ಬೇರೆ ಏನ್ ಕೇಳಿಸ್ತೈತೆ ಮನೇಲಿ ಎಲ್ರು ಡಾಕ್ಟರ್ಗಳೇ ಸೌಂಡ್ ಜಾಸ್ತಿ ಹೆವಿ ಸೌಂಡ್ ಕಿವಿ ನೋವು ಬರುತ್ತೆ ದುವಿ ಹಾಕೊಂಡು ಅವ್ರಿಗೆ ಚೆಕ್ ಮಾಡು ಇಸ್ಕೋ ಇಸ್ಕೋ ಸಿಂಧು ಇಸ್ಕೋ ಕೊಡು ನಾನ್ ಹಾಕೊಂತೀನೋ ನಾನ್ ಹಾಕೊಂತೀನಿ ಯಾರ್ಗೆ ನಿನ್ನೆ ಹೋದಲ್ಲ ನಾವು ವಿಡಿಯೋ ಕಾಲ್ ಮಾಡಿದ್ವಲ್ಲ ನಿಮ್ ಪಿನ್ನಿ ಎಲ್ಲಿ ಅಂತ ಸೋನಿ ಕೇಳ್ತಾನೆ ಪಿನ್ನಿ ಎಲ್ಲಿ ಅಂತ ನಿಮ್ ಪಿನ್ನಿ ಅಂತವನೆ ಜ್ವರ ಬಂದೈತೆ ನಾನ್ ಚೆಕ್ ಮಾಡ್ತೀನಿ ಹೋಗಲೇ ಕೊಡಲ್ಲ ಇಸ್ಕೋಬೋಗಮ್ಮ ನಮ್ದು ಇಸ್ಕೊಳಗನೆ ಚೆಲ್ಗೆ ಪ್ಲೀಸ್ ಅಂತ ಹೇಳಿ ಅವೇ ಕೊಡೋದು ಪ್ಲೀಸ್ ಅಂತ ಮಾಡು ಮ್ಯಾಗಿ ಏನು ಪ್ಲೀಸ್ ಮ್ಯಾಗಿ ಈಗ ಪಲ್ಯ 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 ಕೊಡ್ಕೋ ಆಚೆ ಬಿಡ್ಬೇಡಮ್ಮ ಆಚೆ ಬಿಡ್ಬೇಡ ಅವ್ನು ಸೊಲ್ಲು ಕೊಟ್ಟೋಗ್ತಾನೆ ಆವಾಗ ಹಂಗೆ ಹೋಗಿದ್ದು ಕರ್ಕೊಂಬಂದ ಕಡೆ ಪ್ರಶಾಂತ್ ಸಾರಿ ಮುಂಚೆ ನಾವು ಫ್ಯಾಮಿಲಿ ಇದೇ ತರ ಸೇರ್ತಾ ಇದ್ವಿ ಬಟ್ ಈ ನಡುವೆ ಸ್ವಲ್ಪ ಸೇರೋದೇ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಎಲ್ಲರೂ ಸೇರಿದ್ವಲ್ಲ ಒಟ್ಟಿಗೆ ಸೇರಿ ನಗಾಡ್ಕೊಂಡು ಚೆನ್ನಾಗಿತ್ತು ಒಂದು ಒಳ್ಳೆ ಟೈಮ್ನ ಕೂಡ ಸ್ಪೆಂಡ್ ಮಾಡಿದ್ವಿ ನೋಡಿ ನಮ್ಮ ರಮೇಶ ಮಾಮ ಇಷ್ಟು ಚೇಂಜ್ ಕಟ್ ಕಳಿಸಿದ್ದಾರೆ ಅಂಗಡಿಗೆ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ದು ಓಪನ್ ಮಾಡ್ತಿರ್ತಾರೆ ಎಷ್ಟು ಚೆನ್ನಾಗಿ ಪ್ಯಾಕೆಟ್ಸ್ ಮಾಡಿ ಕೊಡ್ತಾರೆ ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಪೇ ಮಾಡಿದ್ರೆ ಅವರ ದೇವಸ್ಥಾನದ ಅಥಾರಿಟಿಯಲ್ಲಿ ಅವ್ರು ಈ ಥರ ಕೊಡ್ತಾರೆ 1,000 ಆಯ್ತು ಫುಲ್ ಇಲ್ಲೆಲ್ಲ ಪ್ರಿಂಟ್ ಆಗಿರುತ್ತೆ ದೇವಸ್ಥಾನದ ಏನಿದು ಏನಿದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಂಟಿಲ್ ದಟ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್